ಇವರು ಅಂಟಿಗೆ ಪಿಂಟಿಗೆ ಕಾರ್ಯಕ್ರಮವನ್ನು ಅಲ್ಲಿ ಮಾಡಿದ್ದಾರೆ. ಅದು ಶೈಕ್ಷಣಿಕೇತರ ಕಾರ್ಯಕ್ರಮ. ಅದು ಹೇಗೆ ಮಾಡಿದ್ರು ಅಂತ ಹೇಳಿದ್ರೆ, ಅಂದರೆ ನೀವೀಗ ನಾರ್ವೆ ಶಾಲೆಯಲ್ಲಿ ಅಂಟಿಗೆ ಪಿಂಟಿಗೆ ಕಾರ್ಯಕ್ರಮವನ್ನು ಮಾಡಿದ್ದಾರೆ, ಅದೀಗ ಇದಾಗಲ್ವ? ನಾನು ಅಂಟಿಗೆ ಪಿಂಟಿಗೆ ಕಾರ್ಯಕ್ರಮ ಮಾಡಿದ್ದು ಒಂದು ಇರಲಿ, ಒಂದು ಹರಿಹರಪುರ ಮಠದ ಶಾಲೆ ಆಗಿದ್ರಿಂದ ಹರಿಹರಪುರ ಮಠದಲ್ಲಿ ಸ್ವಾಮೀಜಿ ಹೇಳಿದ್ರಿಂದ ನಮ್ಮ ನಾರ್ವೆಗೂ ಹರಿಹರಪುರ ಸ್ವಾಮೀಜಿಗಳ ಶಾಲೆ, ಅಲ್ಲಿ ಬಿಟ್ರೆ ಬೇರೆ ಯಾವುದೇ ಶಾಲೆ ಸ್ವಾಮೀಜಿನೇ ನಮ್ಮ ಅಂಟಿಗೆ ಪಿಂಟಿಗೆ ಪ್ರೇರಣೆ ಮಾಡಿ ಮಾಡಿಸಿರೋದು. ಒಂದು ಹರಿಹರಪುರದಲ್ಲಿ 1 ವರ್ಷ, ನಾರ್ವೆ ಬೇರೆ ಯಾವುದೇ ಶಾಲೆಯಲ್ಲಿ ಮಾಡಿದಿದ್ರೆ ಹೇಳಿ, ಅವರೇ ಮಾಡೋದು. ಇವರು ಇಟ್ಟರು ಪತ್ರಿಕಾ ಆದೇಶ ಪ್ರತಿಯನ್ನು ಪ್ರೈವೇಟ್ ಶಾಲೆ ಆಗಿದ್ರಿಂದ, ಪ್ರೈವೇಟ್ ಶಾಲೆಗಳಾಗಿದ್ರಿಂದ, ಸ್ವಾಮೀಜಿದೇ ಶಾಲೆ ಆಗಿದ್ರಿಂದ ಮಾಡಿದ್ದು ಒಂದು ದಿನ, ಬೇರೆ ಯಾವುದು ಸರ್ಕಾರಿ ಶಾಲೆಯಲ್ಲಿ ಮಾಡಿಲ್ಲ. ಯಾವುದು ಆದೇಶ ಪ್ರತಿಯಲ್ಲಿ ಅನುದಾನ ಮತ್ತು ಅನುದಾನ ರಹಿತ ಶಾಲೆ ಅವ್ರಲ್ಲಿ ಮರ್ಬಿಟ್ರೆ ಬೇರೆ ಯಾವ ಶಾಲೆಯಲ್ಲಿ ಮಾಡಿದ್ವಿ ಹೇಳಿ? ಎಲ್ಲರೂ ಮಾಡಿದ್ರು. ಈಗ ಆದೇಶ ಇದರಲ್ಲಿ 2023ರಲ್ಲಿ ಅನುದಾನಿತ ರಹಿತ ಶಾಲೆ, ಶಾಲೆಯ ಆವರಣ, ಕ್ರೀಡಾಂಗಣ ಎಲ್ಲದೂ ಕೂಡ ಇದೆ. ನೀವು ಕ್ರೀಡಾಂಗಣದಲ್ಲಿ ಮಾಡಿರುವಂತದ್ದು ಏಡೆಡ್ ಶಾಲೆಯಲ್ಲೇ ಮಾಡಿರುವಂತದ್ದು ಅಲ್ಲ. ನಾನೇನ್ ನಿಮ್ಗೆ ಹೇಳಿದೆ, ಸ್ವಾಮೀಜಿ ಶಾಲೆ ನಮ್ದು, ಸ್ವಾಮೀಜಿನೇ ನಮ್ಗೆ ಎಲ್ಲದೂ ಮಾಡ್ತಾ ಇರೋದು. ಅವ್ರು 1 ವರ್ಷ ಹರಿಹರಪುರದಲ್ಲಿ ಮಾಡಿಸೋದು, 1 ವರ್ಷ ನಾರ್ವೆಲ್ ಮಾಡಿಸೋದು. ಹಾಗೆ ನಾನು ಬೇರೆ ಶಾಲೆಯಲ್ಲಿ ಮಾಡಿಸ್ಬೋದಿತ್ತಲ್ಲ. ಎಲ್ಲಿ ಮಾಡಿಸಿದ್ವಿ ಬೇರೆ ಶಾಲೆಯಲ್ಲಿ ಹೇಳಿ? ಎಲ್ಲರೂ ಮಾಡಿಸಿದೀವಾ? ಅದನ್ನ ತಿಳ್ಕೊಬೇಕಾದ್ರೆ ಅದನ್ನ ಸಿಂಪಲ್ ರಾಜಕೀಯ ವ್ಯಕ್ತಿಗಳನ್ನು ಒಳಗೊಂಡ ಕಾರ್ಯಕ್ರಮ ಏನಾದರೂ ನಡೆಸಿದ್ರೆ ಶಾಲೆಯಲ್ಲಿ ನಾವು ಅದನ್ನ ಪ್ರಶ್ನೆ ಮಾಡ್ತೀವಿ ಅಂತ ಹೇಳಿ BS ಸತೀಶ್ ಅವರು ಹೇಳಿದ್ದಾರೆ. ಏನಂತ? ರಾಜಕೀಯ ವ್ಯಕ್ತಿಗಳನ್ನ ಒಳಗೊಂಡಂತ ಕಾರ್ಯಕ್ರಮ ಶಾಲೆ, ಸರ್ಕಾರಿ ಶಾಲೆಯಲ್ಲಿ ಏನಾದರೂ ಮಾಡಿದ್ರೆ ನಾವು ಅವತ್ತಿನ ದಿವಸ ಪ್ರಶ್ನೆ ಮಾಡ್ತೀವಿ ಅಂತ ಮಾಡ್ಲಿ. ಅದ್ರಲ್ಲಿ ಏನಿದೆ? ರಾಜಕೀಯ ವ್ಯಕ್ತಿಗಳಾಗಿ ಆಪಾದನೆ ಮಾಡಿದ್ರಲ್ಲ ನಮ್ದು ಇವರು ನಮ್ಮ ಅಧ್ಯಕ್ಷ ಇದ್ರಲ್ಲ, ಅದ್ರ ಇದು ಬಂದಿದ್ರಿಂದ ನಾವು ಮಾತಾಡಿದ್ದು, ಇಲ್ಲಿ ಮಾತಾಡ್ತಿರ್ಲಿಲ್ಲ. ಯಾಕೆಂದ್ರೆ 75,000 ರೂಪಾಯಿದು ಒಂದು ವ್ಯವಹಾರದ ನಿನ್ನೆ ಅವ್ರು ಮಾತಾಡಿದ್ರಲ್ಲ, ಅದರಲ್ಲಿ ಇವರು ಒಟ್ಟಿಗೆ ಹೋಗಿರೋದ್ರಿಂದ ನಾವು ಅದಕ್ಕೆ ಉತ್ತರ ಕೊಡುವ ಪರಿಸ್ಥಿತಿ ಬಂತು. ಇಲ್ಲಿ ನಾವು ಬರ್ತಿರ್ಲಿಲ್ಲ. ಯಾಕಂದ್ರೆ ನಮ್ಮ ಸಂಪಾದಕರು ಅಂತವರೆಲ್ಲ ಅಲ್ಲಿ ಗೊತ್ತುಂಟಲ್ಲ. ಈಗ ರತ್ನಾಕರಣೆಗೆ ಈಗ ಶಾಲೆಗಳಲ್ಲಿ ಪ್ರತಿಭಾ ಕಾರಂಜಿಗಳನ್ನ ಮಾಡ್ತಾರೆ, ವಾರ್ಷಿಕೋತ್ಸವಗಳನ್ನ ಮಾಡ್ತಾರೆ. ಈಗ ಸಾಮಾನ್ಯವಾಗಿ ಕೊಪ್ಪ ತಾಲೂಕು ತಗೊಂಡಾಗ ಒಂದು 100 ಜನ ದಾನಿಗಳು ಸಿಗ್ಬೋದು. ಅದೇ ದಾನಿಗಳು ಬಿಟ್ಟು ಇನ್ನೊಬ್ಬ ಎಕ್ಸ್ಟ್ರಾ ದಾನಿಗಳಿಲ್ಲ. ಅವರನ್ನ ನಾವು ದಾನ ಕೇಳಿದಾಗ ಅವ್ರೇನ್ ಒಂದು ವೇದಿಕೆ ಅಥವಾ ಯಾವುದೋ ಕಾರ್ಯಕ್ರಮಕ್ಕೆ ಅವ್ರಿಗೆ ಕರೆದ್ರೆ ಮಾತ್ರ ಅವ್ರು ಕೊಡ್ತಾರೆ, ಕೊಡಲ್ಲ. ಈಗ ಈ ವ್ಯೂವರ್ ಸುತ್ತೋಲೆ ಪ್ರಕಾರದಲ್ಲಿ ಯಾವುದೇ ರೀತಿ ಶಿಕ್ಷಣೇತರ ಇದು ಚಟುವಟಿಕೆಗಳು ನಡೀಬಾರದು ಅನ್ನೋದು ಏನು ಇದೆ ಬಂದಿದೆ. ಆ ಲೆಕ್ಕದಲ್ಲಿ ಪ್ರತಿಭಾ ಕಾರಂಜಿಗಳು ನಡೆಯಲ್ಲ, ವಾರ್ಷಿಕೋತ್ಸವಗಳು ನಡೆಯಲ್ಲ, ಸ್ವರ್ಣ ಮಹೋತ್ಸವಗಳು ನಡೆಯಲ್ಲ. ಯಾಕಂದ್ರೆ ದಾನ ಇಲ್ಲ. ಈಗ ಎಲ್ಲಾ ಶಾಲೆಗಳಲ್ಲಿ ಎಲ್ಲಾ ಶಾಲೆಗಳಲ್ಲಿ ಏನಾಗ್ತದೆ, ಅನುದಾನ ಸರ್ಕಾರ ಒಂದು ಅನುದಾನ ಫಿಕ್ಸ್ ಮಾಡಿರ್ತದೆ. ಅಲ್ಲಿ ಕೆಲವರು ಊರಿನ ದಾನಿಗಳಿಂದ ಮಾಡ್ತಾ ಇದ್ದಾರೆ. ಅದಕ್ಕೆ ಯಾರು ಬೇಡ ಅಂತ ಹೇಳ್ತಾ ಇಲ್ಲ. ಒಂದು ವೇಳೆ ಆ ದಾನಿಗಳು ಕೊಡೋದೇ ಇಲ್ಲ ಅಂತ ಇಟ್ಕೊಳ್ಳಿ, ಇದೇ 6,000 ಮುಗಿಸ್ಬೇಕಂತ ಸರ್ಕಾರದ ಆದೇಶ ಇದೆ. ಸರ್, ಈಗ ನೀವು ಕಲೆಕ್ಟ್ ಮಾಡ್ತಾರೆ. ಇಲ್ಲೇ ನಮ್ಮ ಹೈಸ್ಕೂಲ್ ಇದೆಯಲ್ಲ, ಇಲ್ಲಿ ಇಲ್ಲಿ ಬಿಜೆಪಿ ಶಾಲ್ ಹಾಕೊಂಡು ಕಾರ್ಯಕ್ರಮ ಮಾಡಿದ್ದಾರೆ. ಇದು ತಿಳ್ಕೊಬೇಕು. ಹೇಳ್ತಾ ಇರೋದು ನೀವು ಫಸ್ಟ್ ಈಗ ನಾ ಫಸ್ಟ್ ಹೇಳ್ತೇನೆ, ವಿಶ್ವನಾಥ್ ಅವರು ದುಡ್ಡು ಕೊಡ್ತಾ ಇರೋದು ಅವ್ರ ಸ್ವಂತ ದುಡಿಮೆ ಹಣನ ಸ್ವಲ್ಪ ಪಾಲು ಇದಕ್ಕೆ ಕೊಡ್ತಾ ಇದ್ದಾರೆ. ಸ್ವಾಗತ ಅಂತ ನಾನು ಫಸ್ಟ್ ಹೇಳಿದೆ. ಒಂದ್ ನಿಮಿಷ ಸ್ವಾಗತ. ನಾನು ಹೇಳ್ತಾ ಇರ್ತೇನೆ ಗೊತ್ತಾ, ದಾನ ಕೊಡೋದು ಎಲ್ಲೂ ಕೊಡ್ಲೇಬೇಕು, ಎಲ್ಲ ಕಡೆ ಸ್ವಲ್ಪ ಶಾಲೆ ಮಾಡ್ಬೇಕು, ಕೊಡೋದು ಕರೆಕ್ಟು. ಬಟ್ ಏನು ಅಂತ ಹೇಳಿದ್ರೆ ರಾಜಕೀಯಕ್ಕಾಗಿ ದಾನ ಕೊಡೋದು ಬೇಡ ಅಷ್ಟೇ. ಹಂಗೆ ಕೊಡ್ಲಿ, ಯಾರು ಬೇಡ ಅಲ್ಲ ಸರ್ ಇವಾಗ ನೀವು ಹೇಳಿದ್ರಿ, ಈಗ ನೆಕ್ಸ್ಟ್ ಯಾವುದೊಂದು ವಾರ್ಷಿಕೋತ್ಸವ ಆಗಿರ್ಬೋದು, ಪ್ರತಿಭಾ ಕಾರಂಜಿ ಆಗಿರ್ಬೋದು, ಅಥವಾ 25ನೇ ವರ್ಷದ ಏನೊಂದು ಕಾರ್ಯಕ್ರಮ ಅಂತ ಇಟ್ಕೊಳ್ಳಿ, ಇದರಲ್ಲಿ ನಡೀತು. ಯಾರೊಂದು 25,000ನ 50,000ನ ಯಾರೊಬ್ರು ದಾನ ಕೊಟ್ಟರು ಅಂತ ಅನ್ಕೊಳ್ಳಿ. ಅವರು ಒಂದು ರಾಜಕೀಯ ಪಕ್ಷದಲ್ಲಿ ಗುರುತಿಸ್ಕೊಂಡಿರ್ತಾರೆ. ಅವ್ರನ್ನ ನಾಳೆ ನೀವು ವೇದಿಕೆ ಮೇಲೆ ಕೂರಿಸ್ಬೇಕಾಗುತ್ತೆ, ಒಂದು ಗೌರವ ಕೊಡಬೇಕಾಗುತ್ತೆ. ಆಗ ಇದೇ ವಿರೋಧ ವ್ಯಕ್ತವಾದ್ರೆ ಯಾರನ್ನು ಕೂರ್ಸಕ್ಕಿಲ್ಲ ಅಂತ ಹೇಳಿದ್ರೆ, ಈ ಕೆಲವರಿಗೆ ಸರ್ ಮಲೆನಾಡು ಭಾಗದಲ್ಲಿ ಎಷ್ಟೋ ಜನ ನಮಗೆ ಶಾಲ್ ಹಾಕ್ತಾರೆ, ಸನ್ಮಾನ ಮಾಡ್ತಾರೆ ಅಂತ ದುಡ್ಡು ಕೊಡೋರು ಇದ್ದಾರೆ, ಅದಕ್ಕೋಸ್ಕರ ಕೊಡೋರು ಇದ್ದಾರೆ. ಅವ್ರು ನಾಳೆ ಮುಂದೆ ಬರ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರಾ? ಸರಿಗ ನಮ್ಮ
ಅಲ್ಲ ಮಂಜುಳ, ಈಗ ಎಲ್ಲ ಯಥಾವತ್ ನಡೀತಿರುವುದಕ್ಕೆ ಮಂಜುಳ, ಈಗೇನಂದ್ರೆ ಹಿಂದೆ ರಾಜೇಗೌಡರು ಬಂದಿದ್ದು ಸುಜನ ಟ್ರಸ್ಟ್ ಅಂತ ಬಂದ್ರು. ಅವರು ಕೂಡ ಒಂದು ರಾಜಕೀಯದ ಹಿನ್ನೆಲೆ ಇಟ್ಕೊಂಡೇ ಬಂದ್ರು. ಅಮ್ಮ ಫೌಂಡೇಶನ್ ಅವ್ರು ಬಂದಿರೋದು ರಾಜಕೀಯ ಹಿನ್ನೆಲೆ ಇಟ್ಕೊಂಡೇ ಬಂದಿರೋ. ಈಗ ಬಂದಿರೋರು ಕೂಡ ರಾಜಕೀಯ ಹಿನ್ನೆಲೆ, ಯಾರಿಗೇನು ಓಪನ್ ಸೀಕ್ರೆಟ್. ಆದ್ರೆ ಅವ್ರು ಬರಬಾರ್ದು, ಇವ್ರು ಬಂದ್ರು ಸರಿ, ಇವ್ರು ಬಂದ್ರೆ ಅವ್ರು ಬಂದಬಾರ್ದು ಅಂತ ಹೇಳ್ತಾರಲ್ಲ, ಅದು ತಪ್ಪು ಅನ್ನೋದು ಕರೆಕ್ಟ್ ಸರ್, 100%. ನಾನು ನಿಮಗೆ ಫಸ್ಟ್ ಹೇಳಿದೆ, ರಾಜೇಗೌಡರು ಬಂದಿದ್ದಾಗಲಿ, ಸುಧಾಕರ್ ಶೆಟ್ಟರ್ ಬಂದಿದ್ದಾಗಲಿ, ಅಥವಾ ಇವರು ವಿಶ್ವನಾಥ್ ಬಂದಿದ್ದಾಗಲಿ, ದಾನ ಕೊಡೋದಾಗಲಿ ಯಾರು ತಪ್ಪು ಅಂತ ಹೇಳಿಲ್ಲ. ವಿಶ್ವನಾಥ್ ಶೆಟ್ಟರ್ ಆಗಲಿ, ಇದು ಯಾರು ಸುಧಾಕರ್ ಶೆಟ್ಟರ್ ಆಗಲಿ, ಗದ್ದೆ ಮನೆ ವಿಶ್ವನಾಥ್ ಆಗಲಿ ಯಾರು ಅಲ್ಲ, ಮೊನ್ನೆವರೆಗೆ ಕೊಡ್ತಿದ್ರು. ಏನ್ ಯಾರು ತಪ್ಪು? ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.